ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು, ಕಳೆದೊಂದು ವಾರದಿಂದ ಅಫ್ಘಾನಿಸ್ತಾನದ ಬೆಳವಣಿಗೆಯನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಇದು ಮೊದಲ ಬಾರಿಗೆ ತಾಲಿಬಾನ್ಗಳ ವಿಚಾರದಲ್ಲಿ ಪ್ರಧಾನಿ ಮೋದಿ ಮೌನ ಮುರಿದಿದ್ದಾರೆ. ಹಾಗಾದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳು ಸರ್ಕಾರ ರಚಿಸಿದ ನಂತರ ಭಾರತದ ನಿಲುವು ಏನಿರುತ್ತೆ ಅನ್ನೋದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಯಾದಗಿರಿಯ ಜನಾಶೀರ್ವಾದ ಯಾತ್ರೆಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದನ್ನ ನೀವು ಎಲ್ಲರೂ ಕೂಡ ನೋಡೇ ಇದ್ದೀವಿ. ಆದರೆ ಇಲ್ಲೀಗ ಬಂದೂಕು ತಂದವರು ಜೈಲಿಗೆ ಹೋಗಿದ್ದಾರೆ. ಬಂದೂಕು ತರುವಂತೆ ಸೂಚಿಸಿದವರ ಮೇಲೆ ಯಾಕೆ ಕ್ರಮ ಇಲ್ಲ? ಸಾಮಾನ್ಯ ಜನರನ್ನ ಬಂಧಿಸಿ ಜೈಲಿಗಟ್ಟಿದಂಥವರು ಮಾಜಿ ಸಚಿವ ಬಾಬುರಾವ್ ಚಿಂಚಂಚೂರ್ ಅವರನ್ನ ಬಿಟ್ಟಿದ್ದು ಯಾಕೆ ಅನ್ನೋಂಥ ಪ್ರಶ್ನೆ ಕೂಡ ಇದ್ದಿದೆ. ಆ ಸುದ್ದಿ ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪದೇ ಪದೇ ಜಾತಿ ಗಣತಿ ಅಂಗೀಕಾರ ವಿಚಾರವನ್ನು ಪ್ರಸ್ತಾಪಿಸ್ತಾ ಇರುವಂಥದ್ದು ಯಾಕೆ? ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸೋದಕ್ಕೆ ಈ ಜಾತಿ ಗಣತಿ ಒಂದು ಅಸ್ತ್ರವಾಗುತ್ತಾ ಸಿದ್ದರಾಮಯ್ಯ ಅವರ ಪಾಲಿಗೆ? ಮತ್ತು ಇದು ಪಕ್ಷದೊಳಗೂ ಕೂಡ ತಮ್ಮ ಎದುರಾಳಿಗೆ ಕೊಡುವಂತಹ ಪ್ರತ್ಯಸ್ತ್ರ ಆಗುತ್ತಾ ಅನ್ನುವಂತಹ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ವಿವರವಾಗಿ ಈ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ತಾಲಿಬಾನಿಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತ ಇದುವರೆಗೂ ಕೂಡ ಮೌನವನ್ನು ಕಾಪಾಡ್ಕೊಂಡು ಬಂದಿದೆ. ಏನು ನಿರ್ಧಾರ ಅನ್ನುವಂಥ ವಿಚಾರಕ್ಕೆ ಬಂದಾಗ ಕಾದು ನೋಡುವಂಥದ್ದೇ ಅಷ್ಟೇ ತಂತ್ರ ಅನ್ನುವಂಥ ರೀತಿಯಲ್ಲಿದೆ. ಹಾಗಿದ್ದರೂ ಪ್ರಧಾನಿ ಮೋದಿ ಇವತ್ತು ಮೌನ ಮುರಿದಿದ್ದಾರೆ. ಭಯೋತ್ಪಾದನೆಯ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಮತ್ತು ಈ ಭಯೋತ್ಪಾದನೆ ಮೂಲಕ ಯಾರು ಎಲ್ಲೇ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಹೋದರೂ ಕೂಡ ಅದು ಶಾಶ್ವತ ಅಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಪ್ರಧಾನಿ ಮೋದಿ. ಅವರದೇನು ತೋರಿಸಿ ನೋಡಿ. जो तोड़ने वाली शक्तियां हैं, जो आतंक के बलबूते साम्राज्य खड़ा करने वाली सोच, किसी कालखंड में कुछ समय के लिए भले हावी हो जाए, लेकिन उसका अस्तित्व कभी स्थायी नहीं होता। जब विश्व ऐसी विचारधाराओं से आशंकित ಅಫ್ಘಾನಿಸ್ತಾನ ಈಗ ಭೂಲೋಕದ ನರಕವಾಗಿ ಮಾರ್ಪಟ್ಟಿದೆ. ಮೂಲಭೂತವಾದಿಗಳು ಕೈಯಲ್ಲಿ ಬಂದೂಕು ಹಿಡಿದು ಅಫ್ಘಾನಿಸ್ತಾನವನ್ನ ಆಳಲು ಹೊರಟಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಮತ್ತೆ ಭಯೋತ್ಪಾದನೆಯ ಕರಿನೆರಳು ಆವರಿಸಿದೆ. ಹಾಗಿದ್ದರೂ ಅಫ್ಘಾನಿಸ್ತಾನ ತಾಲಿಬಾನ್ನ ಕೈವಶವಾಗುತ್ತಿದ್ದಂತೆ ನಮ್ಮ ನೆರೆಹೊರೆಯ ದೇಶಗಳಾದ ಚೀನಾ ಹಾಗೂ ಪಾಕಿಸ್ತಾನ ತಾಲಿಬಾನ್ ಬೆನ್ನಿಗೆ ನಿಂತಿವೆ. ಆದರೆ ಕಳೆದ 20 ವರ್ಷಗಳಿಂದ ಅಫ್ಘಾನಿಸ್ತಾನದ ಅತ್ಯಂತ ನಂಬಿಕೆಯ ಮಿತ್ರ ರಾಷ್ಟ್ರವಾಗಿದ್ದ ಭಾರತ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಕಳೆದೊಂದು ವಾರದಿಂದ ಅಫ್ಘಾನಿಸ್ತಾನದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಆದರೆ ಇಂದು ಮೊದಲ ಬಾರಿಗೆ ಪ್ರಧಾನಿ ಮೋದಿ ತಾಲಿಬಾನಿಗಳ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ. ತಾಲಿಬಾನ್ಗಳ ವಿರುದ್ಧ ತಮ್ಮ ಖಡಕ್ ನಿಲುವೇನು ಅನ್ನೋದನ್ನ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರವಾದವನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದಿದ್ದಾರೆ. ಬಲವಂತದಿಂದ ಕಟ್ಟಿದ ಸಾಮ್ರಾಜ್ಯ ಹೆಚ್ಚು ದಿನ ಉಳಿಯೋದಿಲ್ಲ. ಕೆಲ ಸಮಯದವರೆಗೆ ಮಾತ್ರ ಅವರು ಬಲಶಾಲಿಗಳಂತೆ ಕಾಣಿಸಬಹುದು ಎಂದು ಮೋದಿ ಹೇಳಿದ್ದಾರೆ. जो तोड़ने वाली शक्तियां हैं, जो आतंक के बलबूते साम्राज्य खड़ा करने वाली सोच है, वो किसी कालखंड में कुछ समय के लिए भले हावी हो जाए, लेकिन उसका अस्तित्व कभी स्थायी नहीं होता। वो ज्यादा दिनों तक मानवता को दबाकर नहीं रख सकते। ये बात जितनी तब सही थी जब कुछ आतताई सोमनाथ को गिरा रहे थे, उतनी ही सही आज भी है जब विश्व ऐसी विचारधाराओं से आशंकित है. ಗುಜರಾತ್ನ ಸೋಮನಾಥ ದೇಗುಲದ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ವರ್ಚುವಲ್ ಆಗಿಯೇ ಇಂದು ಪ್ರಧಾನಿ ಮೋದಿ ನೆರವೇರಿಸಿದ್ದರು. ಈ ವೇಳೆ ಸೋಮನಾಥ ದೇಗುಲವನ್ನ ಕೆಡವಿದ ಇತಿಹಾಸವನ್ನ ಉಲ್ಲೇಖಿಸಿಯೇ ಮೋದಿ ಮಾತಾಡಿದ್ರು. ಸೋಮನಾಥ ದೇಗುಲದ ಮೇಲೂ ದಾಳಿ ನಡೆಸಿದ್ದು ಅಫ್ಘಾನಿಸ್ತಾನದ ಆಕ್ರಮಣಕಾರರು ಎನ್ನುವುದನ್ನ ಗಮನದಲ್ಲಿಟ್ಟೆ ತಾಲಿಬಾನಿಗಳ ಕೃತ್ಯ ಯಶಸ್ವಿಯಾಗುವುದಿಲ್ಲ ಎಂದು ಮೋದಿ ಹೇಳಿದ್ರು. ಇಷ್ಟಕ್ಕೂ ಪ್ರಧಾನಿ ಮೋದಿ ನೇರವಾಗಿ ತಾಲಿಬಾನಿಗಳ ಹೆಸರು ಉಲ್ಲೇಖ ಮಾಡಿಲ್ಲ.
ಹಾಗಿದ್ದರೂ ಜಾಗತಿಕವಾಗಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎನ್ನುವುದನ್ನ ಪರೋಕ್ಷವಾಗಿ ಉಲ್ಲೇಖಿಸುವ ಕೆಲಸ ಮೋದಿ ಮಾಡಿದ್ದಾರೆ. ಈ ಮೂಲಕ ತಾಲಿಬಾನ್ ನಡೆಸುತ್ತಿರುವ ಭಯೋತ್ಪಾದಕ ಕೃತ್ಯ ಸಹಿಸಲು ಸಾಧ್ಯವಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಹಾಗಿದ್ದರೂ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚಿಸಿದ ನಂತರ ಭಾರತ ಯಾವ ನಿಲುವು ತಾಳುತ್ತದೆ ಎನ್ನುವುದನ್ನ ನೋಡಬೇಕಿದೆ. ಹರೀಶ್, ಟಿವಿ9, ನವದೆಹಲಿ. ಹೀಗೆ ಒಂದು ಕಡೆಯಲ್ಲಿ ತಾಲಿಬಾನ್ ವಿಚಾರದಲ್ಲಿ ಮೋದಿ ಮೌನವನ್ನು ಮುರಿದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಪ್ರಕರಣ ಇದೆಯಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡ್ತಾ ಇರುವಂತಹ ಸಮಜಾಯಿಷಿ ತಮಾಷೆಯಾಗಿ ಕಾಣ್ತಾ ಇದೆ. ಆ ಸುದ್ದಿಯನ್ನು ತೋರಿಸಿ ನೋಡಿ. ಯಾದಗಿರಿಯಲ್ಲಿ ನಡೆದಿದ್ದ ಜನಾಶೀರ್ವಾದ ಯಾತ್ರೆಯಲ್ಲಿ ಮೊನ್ನೆ ಬಾಬುರಾವ್ ಚಿಂಚನಸೂರು ಗಾಡಿಯಲ್ಲಿ ಗುಂಡು ಹಾರಿಸಿ ನೂತನ ಸಚಿವ ಭಗವಂತ್ ಖೂಬಾಗೆ ಸ್ವಾಗತ ಕೋರಿದರು. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಗಾಡಿಯಲ್ಲಿ ಗುಂಡು ಹಾರಿಸುವ ಸಂಸ್ಕೃತಿಯ ವಿರುದ್ಧ ತೀವ್ರ ಟೀಕಾಪ್ರಹಾರ ವ್ಯಕ್ತವಾಗ್ತಿದೆ. ಗುಂಡು ಹಾರಿಸಿದ್ದ ಪ್ರಕರಣದಲ್ಲಿ ಈಗಾಗಲೇ 3 ಪೊಲೀಸರು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರನ್ನ ಈಗಾಗಲೇ ಜೈಲಿಗೂ ಕಳಿಸಿದ್ದಾರೆ. ಜೊತೆಗೆ ಗುಂಡು ಹಾರಿಸುವ ವೇಳೆ ಬಂದೂಕುದಾರಿಗಳ ಅಕ್ಕಪಕ್ಕದಲ್ಲೇ ಇದ್ದ 3 ಪೊಲೀಸ್ ಪೇದೆಗಳನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಇಷ್ಟಕ್ಕೂ ಈ ಪ್ರಕರಣದಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಬಂದೂಕು ಹಿಡಿದು ನಿಂತಿದ್ದ ದೃಶ್ಯವನ್ನ ಇಡೀ ರಾಜ್ಯ ಗಮನಿಸಿದೆ. ಹಾಗಿದ್ದರೂ ಅವರ ವಿರುದ್ಧ ಯಾವುದೇ ಕ್ರಮಕ್ಕೆ ಸರ್ಕಾರ ಮುಂದಾಗಿಲ್ಲ. ಮತ್ತೊಂದೆಡೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೂಡ ಸರ್ಕಾರ ಕೈಗೊಂಡ ಕ್ರಮವೇ ಸರಿ ಎನ್ನುವ ಸಮರ್ಥನೆ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಗಾಡಿಯಲ್ಲಿ ಗುಂಡು ಹಾರಿಸಿದ್ದಕ್ಕೆ ಬೇರೆಯೇ ಸ್ವರೂಪದ ಸಮಜಾಯಿಷಿ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡಿದ್ದಾರೆ. FIR ಆಗಿದೆ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕೆಲವೊಂದು ಪೊಲೀಸ್ ಮೇಲೆ ಕಾನೂನು ಕ್ರಮ ಆಗಿದೆ, ಎಲ್ಲ ಆಗಿದೆ. ಕೇಳಿದಾಗ ಅವ್ರು ಹೇಳಿದ್ರು ನಮ್ಮ ಕಡೆ ಪದ್ಧತಿ ಇದೆ ಸರಿ, ಇದರಲ್ಲೆಲ್ಲ ನಮ್ಮ ಮಲೆನಾಡಿನಲ್ಲೂ ಮಾಡ್ತೀವಿ. ಈ ಮದುವೆ ಮನೆಯಲ್ಲಿ ಎಲ್ಲ ಫೈರ್ ಮಾಡಿ ಮಾಡ್ತಿದ್ವಿ ಮೊದಲೆಲ್ಲ. ಇಂಟೆನ್ಷನ್ ಮುಖ್ಯ, ಬೇರೆ ಏನಿಲ್ಲ. ಒಂಥರ ನೋಡಲಿಕ್ಕೆ ಈ ಟೈಮ್ನಲ್ಲಿ ಅದು ಆಗಬಾರ್ದಾಗಿತ್ತು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಇನ್ನು ಯಾವುದೇ ಸಂದರ್ಭದಲ್ಲಿ, ಯಾಕಂದರೆ ಆಕಸ್ಮಿಕವಾಗಿ ಇನ್ನೇನೋ ಆಯಿತು, ಪ್ರಾಣ ಹೋಗ್ಬಿಡುತ್ತೆ, ಅದಕ್ಕೆ ಬೇಡ, ಇನ್ಮೇಲೆ ಮಾಡಬಾರ್ದು ಅಂತ ಹೇಳಿದ್ದೀನಿ. ಗೃಹ ಸಚಿವರೇ ಹೀಗೆ ಹೇಳೋದಾದ್ರೆ ಬಂದೂಕು ತಂದಿದ್ದ 3 ಅರೆಸ್ಟ್ ಮಾಡಿದ್ಯಾಕೆ? ಸಾಮಾನ್ಯ ಜನರನ್ನ ಬಂಧಿಸಿ ಜೈಲಿಗಟ್ಟಿದವರು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರನ್ನ ಬಿಟ್ಟಿದ್ಯಾಕೆ? ಅಲ್ಲದೆ ಕೇವಲ ಪೊಲೀಸ್ ಪೇದೆಗಳ ಮೇಲೆ ಮಾತ್ರ ಶಿಸ್ತು ಕ್ರಮ ಕೈಗೊಂಡಿದ್ದು ಯಾಕೆ ಎಂಬ ಪ್ರಶ್ನೆ ಮೂಡುತ್ತೆ. ಈಗ ಕಾಂಗ್ರೆಸ್ ಕೂಡ ಸರ್ಕಾರದ ಕ್ರಮವನ್ನ ಪ್ರಶ್ನಿಸುತ್ತಿದೆ. ನೀವು ಅಲ್ಲಿ ಇನ್ಸ್ಪೆಕ್ಟರ್ ತೆಗಿಬೇಕು, ಆಕ್ಷನ್ ತೆಗಿಬೇಕು, ಲೋಕಲ್ ಇನ್ಸ್ಪೆಕ್ಟರ್ ಅಥವಾ SP ಮೇಲೆ ಆಕ್ಷನ್ ಆಗಬೇಕಿತ್ತು. ಅಥವಾ ಅಲ್ಲಿ ಇಂಟೆಲಿಜೆನ್ಸ್ ಯಾರಿದ್ದಾರೆ, ಆ ಇಂಟೆಲಿಜೆನ್ಸ್ ಗೊತ್ತೇ ಇಲ್ವಾ ಈಗೆಲ್ಲ ವಿಚಾರ ನಡೀತದೆ ಅಂತೇಳಿ ಅವ್ರು ನೋಡಲೇ ಇಲ್ವಾ? ಆದ ಕಾರಣ ಈ ನಿರಪರಾಧಿ 3 ಜನ ಯಾವ ಪ್ರದೇಶದಲ್ಲಿ ಕರ್ತವ್ಯ ನಿವೃತ್ತ ಪೊಲೀಸ್ ಪೇದೆ ಇದ್ದಾರೆ ಅವರ ಮೇಲೆ ಇವತ್ತು ತೆಕ್ಕೊಂಡು ಸರಿ, ಅದು ಸರಿಯಾದ ಕ್ರಮ ಅಲ್ಲ. ಇದು ಬಹುಶಃ ಪೊಲೀಸ್ ಇಲಾಖೆಯ ಆ ಒಂದು ಧೈರ್ಯವನ್ನು, ಆತ್ಮವಿಶ್ವಾಸ ಕುಗ್ಗಿಸುವಂಥ ಕೆಲಸ ಸರ್ಕಾರ ಇವತ್ತು ರಾಜ್ಯಕ್ಕೆ ಒತ್ತಡ ಮುಖಾಂತರ ಮಾಡಿದಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಇಡೀ ಪ್ರಕರಣದಲ್ಲಿ ಸರ್ಕಾರ ಕೇವಲ ಸಾಮಾನ್ಯ ಜನರ ಮೇಲೆ ಮಾತ್ರ ಕ್ರಮಕ್ಕೆ ಮುಂದಾಗಿದೆ. ಬಂದೂಕು ತರಿಸಿ ಗುಂಡು ಹಾರಿಸುವ ಕಾರ್ಯಕ್ರಮ ಆಯೋಜಿಸಿದವರ ಬಗ್ಗೆ ಮೌನಕ್ಕೆ ಶರಣಾಗಿದೆ. ಮಾಜಿ ಮಂತ್ರಿಯ ವಿರುದ್ಧ ಕ್ರಮ ಕೈಗೊಳ್ಳದೆ 3 ಮಾತ್ರ ಜೈಲಿಗಟ್ಟಿ ಪೇದೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ತಾವು ಇಂಥದ್ದನ್ನ ಸಹಿಸೋದಿಲ್ಲ ಎಂಬಂತೆ ಸರ್ಕಾರ ಬಿಲ್ಡಪ್ ತೆಗೆದುಕೊಳ್ಳುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಯಾದಗಿರಿಯಿಂದ ಅಮೀನ್ ಜತೆ ಸಂಜಯ್, ಟಿವಿ9, ಕಲಬುರಗಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜಾತಿ ಗಣತಿಯ ಅಸ್ತ್ರವನ್ನ ಪ್ರಬಲವಾಗಿ ಬಳಸೋದಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ, ಮತ್ತೊಂದು ಕಡೆಯಲ್ಲಿ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸೋದಕ್ಕೂ ಕೂಡ ಜಾತಿ ಗಣತಿಯ ವಿಚಾರವೇ ಸಿದ್ದರಾಮಯ್ಯ ಅವರಿಗೆ ಪ್ರಮುಖ ಅಸ್ತ್ರವಾಗಿ ಈಗ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆ ವರದಿಯನ್ನು ತೋರಿಸ್ತೀನಿ ನೋಡಿ.
ಜಾತಿ ಸಮೀಕ್ಷೆಯ ವರದಿ ಅಂಗೀಕಾರ ವಿಚಾರವನ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವುದು ಸ್ಪಷ್ಟವಾಗಿದೆ. ತಾವು ಅಧಿಕಾರದಲ್ಲಿದ್ದಾಗ ಜಾತಿ ಸಮೀಕ್ಷೆಗೆ ಸಿದ್ದರಾಮಯ್ಯ ಆದೇಶಿಸಿದರು. ಆದರೆ ಆ ವರದಿ ಇನ್ನೂ ಅಂಗೀಕಾರವಾಗಿಲ್ಲ. ಇದರ ನಡುವೆ ಸಮ್ಮಿಶ್ರ ಸರ್ಕಾರವಿದ್ದಾಗ ಕುಮಾರಸ್ವಾಮಿ ವರದಿ ಅಂಗೀಕರಿಸಿರಲಿಲ್ಲ ಎಂದು ಆರೋಪಿಸಿದ್ದ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಎಚ್ಡಿಕೆ ಖಡಕ್ ಆಗಿಯೇ ತಿರುಗೇಟು ನೀಡಿದ್ದರು. ಅದು ಕಾಂತರಾಜು ವರದಿಯಲ್ಲ, ಸಿದ್ದರಾಮಯ್ಯ ವರದಿ ಎಂದು ದೂರಿದ್ದರು. ಸಿದ್ದರಾಮಯ್ಯನವರಿಗೆ ಬೇರೆ ಕೆಲಸ ಇಲ್ಲ. ಅದು ಆ ವರದಿನೂ ಸಹ ಹೇಳ್ತೀನಿ ಕೇಳಿ. ಕಾಂತರಾಜು ಕೊಟ್ಟಿರ್ತಕ್ಕಂಥ ಜನಗಣತಿ ಅಲ್ಲ, ಅದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಜನಗಣತಿ. ನನಗೂ ಗೊತ್ತಿದೆ. ರಾಜಕೀಯ ಬೆರೆಸಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ನಾನು ಚರ್ಚೆ ಮಾಡಬಲ್ಲೆ. ಇವರು ಬರೆಸಿರ್ತಕ್ಕಂಥ ವರದಿ ಅದು. 160 ಕೋಟಿ ಖರ್ಚು ಮಾಡಿ ಕಾಂತರಾಜು ಅಂತಕ್ಕಂಥವ್ರನ್ನ ಅಧ್ಯಕ್ಷನ ಮಾಡಿ ಆ ಕಾಂತರಾಜು ಬರೀ ಟಸ್ಸೆ ಹೊಡೆದಿರೋದಷ್ಟೇ. ಆದರೆ ಕುಮಾರಸ್ವಾಮಿ ಆರೋಪಕ್ಕೆ ಇಂದು ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಜಯಂತಿ ಕಾರ್ಯಕ್ರಮದಲ್ಲಿ ಮಾತಾಡಿದ ಸಿದ್ದರಾಮಯ್ಯ, ವರದಿ ಸ್ವೀಕರಿಸುವಂತೆ ಸಚಿವ ಪುಟ್ಟರಂಗಶೆಟ್ಟಿ ಹೇಳಿದ್ರೆ ಕುಮಾರಸ್ವಾಮಿ ಬೈದು ಕಳಿಸಿದ್ದರು ಎಂದಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾರೆ ಸಿದ್ದರಾಮಯ್ಯನೇ ಬರೆಸಿರೋದು ಅದನ್ನ ಅಂತ. ಅದಿನ್ನೂ ಬಂದೇ ಇಲ್ಲ ಕೈಗೆ, ಸರ್ಕಾರದ ಕೈಗೆ ಬಂದಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ವಿಭಾಗದ ಅಧ್ಯಕ್ಷ ಮಂತ್ರಿ ಆಗಿದ್ದ. ನಾನು ಹೇಳಿದೆ, ನೋಡಪ್ಪ ನಮ್ಮ ಕಾಲದಲ್ಲಿ ಅದು ರೆಡಿ ಇರಲಿಲ್ಲ, ಈಗ ರೆಡಿಯಾಗಿ ಕಾಂತರಾಜ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು. ಆ ರಿಪೋರ್ಟ್ ತಗೊಳ್ರಿ ನೀವು ಅಂತ ಹೇಳಿದೆ ನಾನು ಇವರಿಗೆ, ಪುಟ್ಟರಂಗ ಶೆಟ್ಟಿಗೆ. ಕುಮಾರಸ್ವಾಮಿ ಆ ಪುಟ್ಟರಂಗ ಶೆಟ್ಟಿಗೆ ಬೈದು ತಗೋಬೇಡ ಅಂತ ಎದುರಿಸಿ ತಗೊಳ್ಬಾರ್ದಾಗ ಮಾಡ್ಬಿಟ್ಟು. ಇದೇ ವೇಳೆ ಜಾತಿ ಸಮೀಕ್ಷೆಯ ವರದಿ ಇದ್ದರೆ ಮಾತ್ರ ಎಲ್ಲಾ ವರ್ಗದವರಿಗೆ ಸರಿಯಾಗಿ ಸರ್ಕಾರದ ಸವಲತ್ತುಗಳು ಹಾಗೂ ಸಂಪನ್ಮೂಲವನ್ನ ಹಂಚಿಕೆ ಮಾಡಲು ಸಾಧ್ಯ. ಈ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿರುವ ವರದಿಯ ಅವಶ್ಯಕತೆ ಇದೆ ಎಂದು ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಈ ಮೂಲಕ ಜಾತಿ ಸಮೀಕ್ಷೆ ವರದಿಯನ್ನ ಮುಂದಿಟ್ಟೆ ಹಿಂದುಳಿದ ವರ್ಗಗಳನ್ನ ಒಗ್ಗೂಡಿಸುವ ತಮ್ಮ ಯೋಜನೆಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿರುವುದು ಸ್ಪಷ್ಟ. ಪ್ರಮೋದ್, ಟಿವಿ9 ಬೆಂಗಳೂರು.